ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಆಯ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಮೊದಲನೇ ಅಪ್ಡೇಟ್ ನಮ್ಮ ಐಪಿಡಿ ವಿಲೇಜ್ ಅವರು ಮಾತಾಡಿದರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಜರ್ನಲಿಸ್ಟ್ ಬಗ್ಗೆ ಮಾತಾಡಿದೆ ತಗೊಂಡು. ಫಾರ್ ಆಲ್ ಜರ್ನಲಿಸ್ಟ್ ಔಟ್ ದೇ, ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಗುರು, ಎಲ್ಲಾನು ಲವ್ ಮಾಡ್ತೀನಿ ನಾನು. ಬಟ್ ಆದರೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿರಲ್ಲ ಕೆಲವು ಜರ್ನಲಿಸ್ಟ್ಗಳು, ಕಮ್ಮಿ ಆಗೋಗ್ಬಿಟ್ಟೈತೆ ಹಂಗಾಗೋಗ್ಬಿಟ್ಟೈತೆ ಹಿಂಗಾಗೋಗ್ಬಿಟ್ಟೈತೆ ಅಂತೆಲ್ಲ. ಲಾಸ್ಟ್ ಮ್ಯಾಚ್ ತಗೊಳ್ಳಿ, CSK ಮೇಲೆ ಟಾಪ್ ಕ್ವಾಲಿಟಿ ಬೌಲಿಂಗ್ ಯೂನಿಟ್ ಮೇಲೆ ನಾವು ಅಜ್ಜಿ ನಾಯಿಗೆ ಹೊಡೆದಿದ್ದು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ತಗೊಳ್ಳಿ, ಇಟ್ ತಿನ್ನಿ ಅದನ್ನು ಅಂತ ಜರ್ನಲಿಸ್ಟ್ಗಳಿಗೆ ಹೇಳಿದ್ದಾರೆ. ಈ ಜರ್ನಲಿಸ್ಟು ಕೆಲವೊಬ್ಬರು ಮಾತಾಡ್ತಾರೆ, RCB ಗೆಲ್ತಿರೋ ಮಾತಾಡ್ತಾರೆ, ಸೋಲ್ದಿರೋ ಮಾತಾಡ್ತಾರೆ. ಸೋತ್ರೆ ಖಂಡಿತ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟು ಲಾಸ್ಟ್ ಸೀಸನು ಎಲ್ಲ ನೋಡಿದ್ದೀವಿ ನಾವು. ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಗಿ ಆಡಬೇಕಾದ್ರೆ ಸೋಲ್ತಾ ಇದ್ದಿದ್ದು ಮ್ಯಾಚ್ಗಳನ್ನೆಲ್ಲ ನೋಡಿದ್ದೀವಿ ನಾವು. ಸೊ ವಿರಾಟ್ ಕೊಹ್ಲಿ ಅಲ್ಲಿಂದ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೀನ್ಸ್ ಹಿಂಗಿದ್ರೆ ಆಗಲ್ಲ ಅಮ್ಮ ಅಂತ ಸಿಕ್ಕಾಪಟ್ಟೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಮ್ಯಾಚ್ ಸೋತ್ರೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಮ್ಯಾಚ್ ಗೆಲ್ತಾ ಇದ್ರೆ ಏನಕ್ಕೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಮ್ಯಾಚ್ ಗೆದ್ರು ಮಾತಾಡ್ತಾರೆ ಗುರು ಕೆಲವು ಜರ್ನಲಿಸ್ಟ್ಗಳು. ಅಪ್ಡೇಟ್ ನಂಬರ್ 2, ರಿಷಬ್ ಪಂತ್ ಅವರು ಮಾತಾಡಿದ್ರೆ ಕ್ವಾಲಿಫಿಕೇಶನ್ ಸಿನಾರಿಯೋ ಬಗ್ಗೆ. ದ ಡ್ರೀಮ್ ಇಸ್ ಸ್ಟಿಲ್ ಅಲೈವ್. ಇಫ್ ವಿ ಕ್ಯಾನ್ ವಿನ್ ದ ನೆಕ್ಸ್ಟ್ 3 matches ವಿ ಕ್ಯಾನ್ ಡೆಫಿನೆಟ್ಲಿ ಟರ್ನ್ ಅರೌಂಡ್ ಆ್ಯಂಡ್ ಡೂ ಅಮೇಝಿಂಗ್ ಥಿಂಗ್ಸ್ ಅಂತ ಹೇಳಿದ್ದಾರೆ. ಜೋರಾಗಿ ಕನ್ಸು ಕಾಣ್ತಾ ಇದ್ದಾರೆ. ಈ ಥರ ಕೊಲ್ಟೆ ಕ್ರಿಕೆಟ್ನ ಆಡ್ತು ಅಂತಂದರೆ ಇವ್ರು ಆಡ್ತಿರೋದಾಗಿರ್ಬೋದು, ಇವ್ರು ಟೀಮ್ ಆಡ್ತಾ ಇರೋದಾಗಿರ್ಬೋದು, ಲಾಸ್ಟ್ ಕಪಲ್ ಆಫ್ ಮ್ಯಾಚಸ್ ಏನು ಆಡಿದ್ದಾರೆ, ವರ್ಷ ಕ್ರಿಕೆಟ್ನ ಆಡ್ತಾ ಇದ್ದಾರೆ. ಸೀಸನ್ ಸ್ಟಾರ್ಟಿಂಗಲ್ಲೇ ಬೊಂಬಾಟ್ ಕ್ರಿಕೆಟ್ ಆಡೋರು, ಇವಾಗ ನೋಡ್ತು ಅಂದರೆ ಡುಬಾಕ್ ಆಗೋಗ್ಬಿಟ್ಟವ್ರೆ. ಸೋತ್ಕೊಂಡು ಕೆಳಗಡೆ ಬರ್ತಾವ್ರೆ. ಇನ್ನಿರುವಂಥದ್ದು 3 ಮ್ಯಾಚು RCB, GT ಜೊತೆಗೆ ಸನ್ರೈಸರ್ಸು. ಸೊ ನಥಿಂಗ್ ಟು ಲೂಸ್ ಸನ್ರೈಸರ್ಸ್ಗೆ ಹಾಕೊಂಡು ಗುಮ್ತಾರೆ ಸರಿಯಾಗಿ. ಆ್ಯಂಡ್ GTಗೂ RCBಗೂ ಗೊತ್ತಿರೋದ್ರೆ ಟಾಪ್ ಕ್ವಾಲಿಟಿ ಟೀಮು GT ಮತ್ತು RCB. ಸಿಕ್ಕಾಪಟ್ಟೆ ಕಷ್ಟ ಅಂತ ಕಾಣಿಸ್ದೆ LSCಗೆ ಕ್ವಾಲಿಫೈ ಆಗುವಂಥದ್ದೇ. ಗೆದ್ರೆ ಸನ್ರೈಸರ್ ಮೇಲೆ ಗೆಲ್ಬೋದೇನೋ, ಬಟ್ ಅವ್ರಿಗೂ ನಥಿಂಗ್ ಟು ಲೂಸ್. ಅವರು ಕೂಡ ಫುಲ್ ಟೋಲ್ ತಗೊಂತಾರೆ. ನೋಡಿದ್ರಲ್ಲ ನೆನ್ನೆ ಏನು ಮಾಡಿದ್ರು ಅಂತ, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಪಟ ನಂಗೆ ವಿಕೆಟ್ಸ್ನ ಎಗರಿಸಿದ್ದು. ನೋಡೋಣ ಅದು ಏನು ಮಾಡ್ತಾರೆ. ರಿಷಬ್ ಪಂತ್ ಅಂತೂ ಕಾನ್ಫಿಡೆಂಟ್ ಆಗಿದ್ದಾರೆ 3 ಹೊಡಿತೀವಿ ಅಂತ. ಅಪ್ಡೇಟ್ ನಂಬರ್ 3, CSK ಅವರು ಒಂದು ರಿಪ್ಲೇಸ್ಮೆಂಟ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಆಗಿದೆ. ವಂಶ್ ಬೇಡಿ ಅವರ ಜಾಗದಲ್ಲಿ, ವಂಶ್ ಬೇಡಿ ಇವ್ರೇನು ಕಿತ್ಗುಡ್ಡೆ ಹಾಕತ್ತಾರೆ, ಏನು ಆಡ್ಸಿರಲಿಲ್ಲ ಪಾಪ, ಹಂಗೆ ಕಳಿಸ್ಬಿಟ್ಟವ್ರೆ. ವಂಶ್ ಬೇಡಿ ಅವರ ಜಾಗದಲ್ಲಿ ಉರ್ವಿಲ್ ಪಟೇಲ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಯಾರು ಗುರು ಇದು ಉರ್ವಿಲ್ ಪಟೇಲ್ ಅಂತ ಅಂದರೆ 28 ಬಾಲಿಗೆ ಸೆಂಚುರಿ ಬಂದಿದೆ ಗುರು ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಇವರಿಗೆ ಫಾಸ್ಟೆಸ್ಟ್ ಸೆಂಚುರಿಯನ್ ಆಗಿದ್ದಾರೆ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಸೊ ಇವ್ರನ್ನ ಇವಾಗ ಹಾಕೊಂಡಿದ್ದಾರೆ. ಗೊತ್ತಿಲ್ಲ ಸಯ್ಯದ್ ಮುಷ್ತಾಕ್ ಅಲಿ 28 ಬಾಲಿಗೆ ಸೆಂಚುರಿ ಬಂತು ಅಂತ. ಎಲ್ಲೋ 28 ಬಾಲಿಗೆ ಸೆಂಚುರಿ ಬರ್ತದೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ಬ್ಯಾಟರ್ ಇರಲಿ ಅಂತ ಹಾಕೊಂಡಿದ್ರೆ ನೋಡೋಣ. ವಿಕೆಟ್ ಕೀಪರ್ ಬ್ಯಾಟರು, ವಿಕೆಟ್ ಕೀಪಿಂಗ್ ಎಲ್ಲ ಎಲ್ಲಿ ಮಾಡ್ತಾರೆ, MS ಧೋನಿ ಇದಾರಲ್ಲ, ಅದೇ ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಡಿದ್ರೆ ಆಡ್ಬೋದು, ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂಥ ಸಾಧ್ಯತೆನೂ ಕೂಡ ಇರುತ್ತೆ. ನೋಡೋಣ ಇವ್ರನ್ನು ಬಂದ್ಬಿಟ್ಟು ಅಟ್ಲೀಸ್ಟ್ ಡಿಫ್ರೆನ್ಸ್ ಮಾಡ್ತಾರೆ CSKಗೆ nth ಮೂಮೆಂಟಲ್ಲಿ ಅಂತ. ಅಪ್ಡೇಟ್ ನಂಬರ್ 4, ಶುಭ್ಮನ್ ಗಿಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ನ್ಯೂ WTC ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ. IPL ಮುಗಿತಾ ಇದ್ದಂಗೆ ಇಂಗ್ಲೆಂಡ್ ಸೀರೀಸ್ ಬರ್ತಾ ಇದೆ. ಸೊ ಇದಕ್ಕೆ ಶುಭ್ಮನ್ ಗಿಲ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಇವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ಬೋದು ಅಂತ. ಆ್ಯಂಡ್ ಟೆಸ್ಟ್ ಫಾರ್ಮೆಟಿಗೆ ಇವರು ಅಪ್ಕಮಿಂಗ್ ಕ್ಯಾಪ್ಟನ್ ಕೂಡ ಆಗ್ಬೋದು ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಅಂದರೆ ರೋಹಿತ್ ಶರ್ಮಾ ಅವರು ನಿಭಾಯಿಸೋ ಸಾಧ್ಯತೆ ಇರುತ್ತೆ ಇಂಗ್ಲೆಂಡ್ ಸೀರೀಸಲ್ಲಿ. ಹೊಸ ಸೈಕಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇವ್ರಿಗೆ ಫುಲ್ ಫ್ಲೆಜ್ಡ್ ಆಗಿ ಹೊಸ ಕ್ಯಾಪ್ಟನ್ಸಿ ಕೊಟ್ಟರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ರೋಹಿತ್ ಶರ್ಮಾ ಆಲ್ರೆಡಿ 2 ಸೈಕಲ್ ಅಂತೂ ಮಾಡಿದಂತೂ ಆಗಿದೆ ಕ್ಯಾಪ್ಟನ್ಸಿನ. ಹೆಂಗಿದ್ರು ಈ ಸಲ ನಾವು WTC ಫೈನಲ್ ಅಂತೂ ಖಂಡಿತ ಆಡ್ತಾ ಇಲ್ಲ. ಸೊ ಶುಭ್ಮನ್ ಗಿಲ್ಲು ಏನಾದ್ರು ಕ್ಯಾಪ್ಟನ್ಸಿ ಸೌಂಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಗುಜರಾತ್ ಟೈಟನ್ಸ್ಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಇಲ್ಲಿ ಟೆಸ್ಟ್ ಟೀಮಲ್ಲಿ ಲೀಡ್ ಮಾಡೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ, T20 ಟೀಮ್ನ ಲೀಡ್ ಮಾಡ್ದಂಗೆ ಅಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಏನಾದ್ರು ಸಿಕ್ತು ಅಂತಾರೆ ಇಂಗ್ಲೆಂಡ್ ಸೀರೀಸಲ್ಲಿ. ಅಪ್ಡೇಟ್ ನಂಬರ್ 5, ವಾಂಖೇಡೆ ಸ್ಟೇಡಿಯಂ ಅಲ್ಲಿ ರೋಹಿತ್ ಶರ್ಮಾ ಅವರ ಸ್ಟ್ಯಾಂಡು ಇನ್ನ ನೇಮಿಂಗ್ ಸೆರೆಮನಿ ಆಗಿಲ್ಲ. ಒಟ್ಟಿನಲ್ಲಿ ಡಿಕ್ಲೇರ್ ಅಂತೂ ಆಗಿದೆ, ನೇಮ್ ಮಾಡ್ತೀವಿ ಅಂತ BCCI ಕಡೆಯಿಂದ, ಜೊತೆಗೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದನೂ ಕೂಡ ಅಪ್ರೂವಲ್ ಅಂತೂ ಬಂದಿದೆ. ಬಟ್ ಇದಕ್ಕೆ ಇವಾಗ ಡೇಟು ಫಿಕ್ಸ್ ಆಗಿದೆ. ಯಾವ ಡೇಟಲ್ಲಿ ಆ ಒಂದು ಸ್ಟ್ಯಾಂಡ್ನ ನೇಮ್ ಮಾಡ್ತಾರೆ ಅಂತಂದರೆ 13ನೇ ತಾರೀಕು ಮೇ ಅಂತ ಗುರು. ಇನ್ನು IPL ಟೈಮಲ್ಲೇ ನೇಮ್ ಮಾಡ್ತಾರೆ. IPL ಮುಗಿದಾದ್ಮೇಲೆ ಏನು ಮಾಡೋದಿಲ್ಲ. ಸೊ ಗೊತ್ತಿಲ್ಲ ಅದು ಯಾವ ಥರ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ ರೋಹಿತ್ ಶರ್ಮಾ ಅವ್ರಿಗೆ ಅಂತ. ಅವರ ಮುಂದೆನೇ ಅಂದರೆ IPL ನಡೀತಾ ಇರುತ್ತೆ, ಅವ್ರ ಮುಂದೆನೇ ಒಂದು ಸ್ಟ್ಯಾಂಡ್ನ ಒಂದು ಹೆಸರು ಬರ್ಸೋದಿದೆಯಲ್ಲ, ಒಂಥರ ಡಿಫ್ರೆಂಟ್ ಅವರು. ಅವರೇ ಹೇಳಿದ್ದಾರೆ, ನನಗೆ ಒಂಥರ ಏನೋ ಫೀಲ್ ಆಗ್ತಾ ಇದೆ, ನಾನು ಈ ಸ್ಟೇಡಿಯಮಲ್ಲಿ ಆಡಬೇಕು ಅನ್ನೋದಕ್ಕೇನೆ ಸಿಕ್ಕಾಪಟ್ಟೆ ಪುಣ್ಯ ಪಡ್ತಾ ಇದ್ದೆ ಚಿಕ್ಕ ಹುಡುಗ ಇದ್ದಾಗ. ಏನೋ ಒಂಥರ ದೇವಸ್ಥಾನ ಥರ ನೋಡ್ತಾ ಇದ್ದೆ. ಇವಾಗ ನನ್ನ ಹೆಸರಲ್ಲಿ ಸ್ಟ್ಯಾಂಡ್ ಇದೆ ಸ್ಟೇಡಿಯಮಲ್ಲಿ ಅಂತಂದರೆ ಹೆವಿ ಖುಷಿ ಆಗ್ತಿದೆ ಅಂತ. ನೋಡೋಣ ಸೆರೆಮನಿ ಹೆಂಗಿರುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.